ಸ್ಟೆಪ್ ಹಾಕ್ರ ಮಾರ ಏನಾಗ ಕುಡೀರಿ
ಇಲ್ಲಿ ಫೋಟೋ ಆಗುತ್ತೆ ಅಲ್ಲ, ಇದು ರೋಡಿನ ಹತ್ತಿರ ಇರ್ಬೇಕು.
ಇಸ್ಮಾಯಿಲ್ ಅನಿ ಹೋಗಿ. ಓಕೆ ಸರ್.
ನಾಡಗೀತೆ ಮಕ್ಕಳು ಬರ್ರಿ ಬೇಗ ನಾಡಗೀತೆ ನಾಡಗೀತೆ ಎಲ್ಲ ಮಾಡ್ತಾರೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸುಂದರವಾದಂತಹ ವೇದಿಕೆಯ ಮೇಲೆ ಶ್ರೀಯುತ ದಯವಿಟ್ಟು ವಿದ್ಯಾರ್ಥಿಗಳು ಹಾಗೂ ಎಲ್ಲ ನನ್ನ ಊರಿನ ನೆಚ್ಚಿನ ಗ್ರಾಮಸ್ಥರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ವೇದಿಕೆಗೆ ಆಹ್ವಾನಿಸಿದಂತ ಸುವರ್ಣ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಹಾಗೆ ಸರ್ಕಾರಿ वसिष्ठवामदेवादिवन्दितं महागणपतिं मनसा स्मरामि महागण ಶ್ರೀ ಕಿಮ್ಮನೆ ರತ್ನಾಕರ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ. ಪವಿತ್ರ ಸಂಘದ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತೇವೆ. ಎಂ ರಂಜಿತ್ ಕುಮಾರ್ ಹೆಗಡೆ ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಶ್ರೀ ಬಸವರಾಜ್ ಶ್ರೀಯುತ ಹಾಲ್ಗತ್ತೆ ಉಮೇಶ್ ವೇದಿಕೆಗೆ ಆಗಮಿಸಬೇಕು. ಅವರನ್ನು ಸಹ ಈ ಸಮಾರಂಭಕ್ಕೆ ಸ್ವರೂಪಿಣಂ ಶಿವಸುತಂ ಭವದಮಖಿಲ ಭುವನ ಮಂಗಳ ಪ್ರದಂ ಶರಣು ಶರಣು ಹೇ ಗಣಪನೆ ಶರಣು ಗಣಗಣೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಗಣೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಗಣೆ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಹೇ ರಂಬ ಗಣಪತಿ ನಿನಗೆ ವಂದನೆ ಹೇ ರಂಬ ಗಣಪತಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಗಣೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಗಣೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರೆ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ
ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇಗದ ಘೋಷ ಜನರಿಗೆ ಜೀವವು ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಹೊಯ್ಸಳರಾಡಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ವಿಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ ಲಾ 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 ಲಾ. ಹೇ ಲಾ 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 ಲಾ. ಪುಟಗಳಲ್ಲಿ ಒಂದು ದಾಖಲಾಗುವಂತಹ ಅಮೃತ ಕ್ಷಣ ಈಗ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಅತಿಥಿಗಳಿಗೂ ಕೂಡ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಊರಿನ ಹೆಸರು ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಮಾಸ್ತಿಯಮ್ಮ ದೇವಿಯನ್ನು ನೆನಪಿಸಿಕೊಳ್ತಾ ಈ ಕ್ಷೇತ್ರದ ಶ್ರೀ ಚಂಡಿಕಾಂಬ ದೇವಿಯನ್ನು ನೆನಪಿಸಿಕೊಳ್ತಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪಾದಕ್ಕೆ ವಂದಿಸುತ್ತಾ ಈ ಸುವರ್ಣ ಗಳಿಗೆಯ ಸಂದರ್ಭದಲ್ಲಿ ಈ ಜ್ಞಾನ ಮಂಟಪದ ಒಂದು ಆವರಣದಲ್ಲಿ ಕಲಿತ ಶಾಲೆಗೆ ನಮಿಸುತ್ತಾ ಕಲಿತ ಗುರುವಿಗೆ ವಂದಿಸುತ್ತಾ ನಮ್ಮೆಲ್ಲರನ್ನು ಈ ಒಂದು ವೇದಿಕೆಗೆ ಕರೆತಂದಿರತಕ್ಕಂಥ ಈ ಸುವರ್ಣ ಸಂದರ್ಭವನ್ನ ನೆನಪಿಸಿಕೊಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸರ್ವರಿಗೂ ಕೂಡ ನನ್ನ ವೈಯಕ್ತಿಕವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಬಹಳಷ್ಟು ವರ್ಷಗಳ ಹಿಂದಿಂದನೂ ಕೂಡ ಈ ಮಾಸ್ತಿಕಟ್ಟೆ ಎಂಬುವ ಈ ಒಂದು ಸಣ್ಣ ಊರು ಎಷ್ಟೊಂದು ಸುಂದರವಾಗಿ
ಎಷ್ಟೊಂದು ಉತ್ತಮ ಪರಿಸರವನ್ನು ಹೊಂದಿಕೊಂಡು ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೊಂದಿಕೊಂಡು ಎಲ್ಲ ರೀತಿಯ ಸೌಲಭ್ಯಗಳನ್ನ ಚಿಕ್ಕ ಊರಾದ್ರೂ ಕೂಡ ಮಾಸ್ತಿಕಟ್ಟೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರ. ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಜನಿಸಿರ್ತಕ್ಕಂಥ ನಾವೆಲ್ಲ ಧನ್ಯ ಅಂಬತಕ್ಕಂಥ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಈ ಕನ್ನಡ ಮಾಧ್ಯಮ ಶಾಲೆಯ 50 ವರ್ಷ ತುಂಬಿದಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ತಮ್ಮೊಂದಿಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಈ ಒಂದು ಸುವರ್ಣ ಗಳಿಗೆಗೆ ಸಂಭ್ರಮಕ್ಕೆ ನಮಗೆ ಒಂದು ಅದೃಷ್ಟವನ್ನು ತಂದುಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಶಾಲೆಗೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಲೆಯ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಸರಳ ಸಜ್ಜನ ವ್ಯಕ್ತಿಯಾಗಿರ್ತಕ್ಕಂಥ ಪ್ರಾಮಾಣಿಕ ಕಿಮ್ಮನೆ ರತ್ನಾಕರ್ ಅವರಿಗೆ ನನ್ನ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಕವಿರಾಜ್ ಅವರನ್ನು ನೆನಪಿಸಿಕೊಳ್ತಾ, ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಶ್ರೀಮತಿ ನೀಲಾವತಿ ವಿದ್ಯಾನಂದರವನ್ನ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನೆನಪಿಸಿಕೊಡ್ತಾ, ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಗೌಡರು ಹಾಗೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ HK ವಿದ್ಯಾನಂದರ ಹಾಗೂ ನಮ್ಮ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರಾಗಿಯೂ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿಯೂ ಮತ್ತೊಮ್ಮೆ ನಗರ ಭಾಗದ ತಾಲೂಕ್ ಪಂಚಾಯತ್ ಕ್ಷೇತ್ರ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಾ ಸುಬ್ರಹ್ಮಣ್ಯ ಅವರು ನೆನಪಿಸ್ಕೊಳ್ತಾ, ಹಾಗೇನೆ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ವೀರಭದ್ರಪ್ಪನವರೇ ಹಾಗೂ ಪವಿತ್ರ ಸಂಗಮರು, ಪ್ರಕಾಶ್ ಜಿ ಗೌಡರವರು, ಡಾಕಪ್ಪ ಗೌಡ್ರೆ, ಎಸ್ ಮಹೇಶ್ವರವರೇ, ರಾಜಮುಡಿ ಮುಖ್ಯ ಅಭಿಯಂತರೆ, SBM ಸೂರ್ಯಕಾಂತ್ ಅವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಕುಮಾರ್ ಬೆಕ್ಕೇರಿಯವರು, ಪತ್ರಕರ್ತರಾಗಿರ್ತಕ್ಕಂಥ ರಮೇಶ್ ಹೆಗಡೆಯವರು, CRP ಆಗಿರ್ತಕ್ಕಂಥ ಕಡಿಮೆ ಬಸವರ್ ತೀರವರು, SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಾಕಪ್ಪ ಗೌಡ್ರೆ, ನಮ್ಮ KPC ನಿಗಮದ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಕುಮಾರ್ ಅವರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾವತಿ ಅವರು ಹಾಗೂ ಸಂಘ ಸಂಸ್ಥೆಗಳಾದ KPC ನಿಗಮದ ಅಧಿಕಾರಿಗಳಾದವರು, ಆರಕ್ಷಕ ಠಾಣೆಯವರೇ, ಸೌಹಾರ್ದಯುತ ಒಂದು ಕಾರ್ಯಕ್ರಮವನ್ನು ನಡೆಸತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಸಜ್ಜಾಗಿ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ತಮ್ಮ ಮುಂದೆ ವೇದಿಕೆಯ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಅಭಿಮಾನ, ಇದು ನಮ್ಮ ಶೀರ್ಷಿಕೆ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಈ ಒಂದು ಶೀರ್ಷಿಕೆಯ ವಿಚಾರಗಳನ್ನು ನಾವು ಇಟ್ಟುಕೊಂಡು ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಸುಮಾರು 6 ತಿಂಗಳಿಂದ ಕೂಡ ನಾವು ಸತತವಾಗಿ ಊರಿನ ಎಲ್ಲ ಮುಖಂಡರು, ಶಾಲೆಯ ಶಿಕ್ಷಕರು ಎಲ್ಲರನ್ನೂ ಸೇರಿಸಿಕೊಂಡು, ಹಳೆಯ ವಿದ್ಯಾರ್ಥಿಗಳು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಮೂಲಕ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸಲೇಬೇಕು. ನಮ್ಮ ಕನ್ನಡ ಶಾಲೆಗಳು ಹಾಗೂ ಕನ್ನಡ ನಾಡು ಭಾಷೆ ಇದೆಲ್ಲದನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಸಜ್ಜಾಗಬೇಕು. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಅಂದ್ಕೊಂಡು ಸರ್ವರು ಕೂಡ ಉತ್ತಮವಾದ ಸಹಕಾರವನ್ನು ಕೊಟ್ಟು ಹಂತ ಹಂತವಾಗಿ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಈ ಒಂದು ಕಾರ್ಯಕ್ರಮ, ಈ ಸುಸಂದರ್ಭವನ್ನು ಅನುಭವಿಸತಕ್ಕಂಥ ಈ ಸಂದರ್ಭಕ್ಕೆ ನಾವು ಕಾಲಿಟ್ಟಿದ್ದೇವೆ. ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಮಾಸ್ತಿಕಟ್ಟೆ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಇವತ್ತು ಆಗಮಿಸತಕ್ಕಂಥ ಎಲ್ಲ ಕಲೆಯನ್ನು ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ಮಿತ್ರರೇ, ಬಹಳ ವಿಶೇಷವಾಗಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಎಲ್ಲ ಮಹಿಳೆಯರು, ಮಕ್ಕಳೇ, ತುಂಬಾ ಬಿಸಿಲಾದರೂ ಕೂಡ ತಾವು ಈ ಒಂದು
ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಈ ದಿನ ತಮ್ಮ ಮುಂದೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸಾಕ್ಷಿಯಾಗಿದೆ. 50 ವರ್ಷ ತುಂಬಿರ್ತಕ್ಕಂಥ ನಾವು ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನವೆಂಬರ್ ತಿಂಗಳಿನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂತ ಅವಕಾಶ ಆಗಿದೆ. ಅದಕ್ಕಾಗಿ ನಾನು ಈ ಅವಿಸ್ಮರಣೀಯ ದಿನವನ್ನು ನೆನಪಿಸಿಕೊಳ್ತಾ ಅದೇ ಸುಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಚಿವರು ಕೂಡ ಆಗಮಿಸುವುದು ನಮಗೆ ಹೆಮ್ಮೆಯ ವಿಷಯ. ಅವರನ್ನು ಒಳಗೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾನೇ ನಮಗೆ ಆನಂದವನ್ನು ತಂದುಕೊಟ್ಟಿದೆ, ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಟ್ಟಿದೆ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಶಾಲೆಯನ್ನು ಅಭಿವೃದ್ಧಿಗೊಳಿಸಬೇಕು, ಈ ಒಂದು ಶಾಲೆಯ ಉತ್ತಮ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಚಿಂತನೆಯೊಂದಿಗೆ ಜ್ಞಾನ ಮಂಟಪ ಅಂತಕ್ಕಂಥ ನನ್ನ ಕಲ್ಪನೆಯನ್ನ ಈ ಸಭಾ ಮಂಟಪದಲ್ಲಿ ಇದ್ದೇನೆ. ನಮ್ಮ ಜ್ಞಾನವನ್ನು ನಾವೆಲ್ಲರೂ ಕೂಡ ಹಂಚಿಕೊಳ್ಳಬೇಕು, ಜ್ಞಾನವನ್ನು ಹೇಗೆ ಪಡೆದುಕೊಳ್ಳಬೇಕು, ಹೇಗೆ ಅದನ್ನ ಮತ್ತೊಬ್ಬರಿಗೆ ಕೊಡಬೇಕು, ಕೊಟ್ಟಂತದನ್ನ ಮತ್ತೆ ನಾವು ಬೇರೆಯವರಿಂದ ಹೇಗೆ ಪಡೆದುಕೊಳ್ಬೇಕು, ಇದು ಜ್ಞಾನ. ಆ ಜ್ಞಾನ ಮಂಟಪದಲ್ಲಿ ಸರ್ವರ ಜ್ಞಾನವೂ ಕೂಡ ವಿನಿಮಯ ಆಗಬೇಕು ಅಂತ ಒಂದು ಸುಸಂದರ್ಭವನ್ನು ಕಲ್ಪಿಸಿಕೊಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ತೇನೆ. ಮಾಸ್ತಿಕಟ್ಟೆ ಅಂತ ಸುಂದರ ನಾಡಿನಲ್ಲಿ ಯಾವತ್ತೂ ನಾವು ಹೇಳ್ತಾ ಇರ್ತೀವಿ, ಇದೊಂದು ಚಟುವಟಿಕೆ ಕೇಂದ್ರ. ಇಲ್ಲಿಂದ ಸುಂದರವಾದಂತಹ ಪರಿಸರ ಇದೆ. ಯಾವುದೇ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಜನರ ಸಹಕಾರ ಇದೆ, ಉತ್ತಮವಾದ ವಾತಾವರಣ ಇದೆ. ಆ ದೃಷ್ಟಿಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡು ಈ ಒಂದು ಅತಿಯಾದ ಒಂದು ಶ್ರಮವನ್ನು ವಹಿಸಿ ನಮ್ಮ ಎಲ್ಲ ಸ್ನೇಹಿತರು ಮತ್ತು ಕಮಿಟಿಯವರು ಕೂಡ ತುಂಬಾನೇ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಸಹಕರಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಅನ್ಬೇಕಂದ್ರೆ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳು, ಅನೇಕ ಸ್ಥಳಗಳಲ್ಲಿ ಅವರು ಈ ಶಾಲೆಯಲ್ಲಿ ಓದಿ ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ಹುದ್ದೆಗಳಲ್ಲಿ ಅವರು ಇದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಕೂಡ ಬಹಳಷ್ಟು ಅಪೂರ್ವವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನಪಿಸಿಕೊಳ್ತಾ, ಮಾಸ್ತಿಕಟ್ಟೆ ಅಂತ ಊರಿನಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಆ ಒಂದು ಕೆಲವೊಂದು ಅಭಿವೃದ್ಧಿಯ ವಿಚಾರಗಳನ್ನ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಗೌಡರು ಮಾತನಾಡಲಿದ್ದಾರೆ. ಹಾಗೇನೆ ನಾವು ಈ ಹಿಂದಿನ ಈ ಸಭೆಗೆ ಬರಲೇಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಸಮಿತಿಯವರೆಲ್ಲರೂ ಕೂಡ ನಮ್ಮ ಸಚಿವರನ್ನ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ವಿ. ಈ ಶಾಲೆಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳು ಮತ್ತೆ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾವು ಅವರಿಗೆ ಅನುದಾನವನ್ನು ನೀಡಲಿಕ್ಕೆ ಕೊಟ್ಟಿದ್ದೀವಿ. ಅವರು ಅದರ ವಿಷಯವಾಗಿ ನಿಮ್ಮ ಮುಂದೆ ಮಾತನಾಡಲಿದ್ದಾರೆ. ಹಾಗೇನೆ ಈ ಒಂದು ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಶ್ರೀ ಚಂಡಿಕಾಂಬ ಪ್ರೌಢಶಾಲೆ ಮಾಸ್ತಿಕಟ್ಟೆ, ಇದು ಸುಮಾರು 20 ವರ್ಷಗಳ ಹತ್ರ ಆಯ್ತು ಈಗ ಆ ಶಾಲೆ ಪ್ರಾರಂಭವಾಗಿ. 1994 ಜನವರಿ 1ರಂದು ಪ್ರಾರಂಭವಾಗಿರ್ತಕ್ಕಂಥ ಆ ಒಂದು ಶಾಲೆ ಈಗಲೂ ಕೂಡ ಅನುದಾನ ರಹಿತ ಶಾಲೆಯಾಗಿ ಮಂಜೂರಾತಿ ಸಿಕ್ಕದೇ ಇರುವುದು ನಮಗೆಲ್ಲ ನೋವಿನ ಸಂಗತಿ. ಈ ಒಂದು ವ್ಯಾಪ್ತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಹೆಮ್ಮೆಯೊಂದಿಗೆ ಹಾಗೆ ಕನ್ನಡ ಮಾಧ್ಯಮ ಹೈಸ್ಕೂಲ್ ಕೂಡ ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿತ್ತು. ಆದರೆ ಆ ಒಂದು ಶಾಲೆಯ ಈ ಸುಸಂದರ್ಭ ಸ್ಥಿತಿ ನಮಗೆ ನೋವನ್ನುಂಟು ಮಾಡಿದೆ. ಈಗಲೂ ಕೂಡ ಸುಮಾರು 40-50 ಮಕ್ಕಳು ಆ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಚಿವರಿದ್ದಾರೆ, ಅವರು ದಯವಿಟ್ಟು ಈ ನಮ್ಮ ಶಾಲೆಯನ್ನ ಉಳಿಸುವಂತ ರೀತಿಯಲ್ಲಿ ಅನುದಾನ ಸಹಿತ ಶಾಲೆಯಾಗಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ನಮಗೆ ದಯವಿಟ್ಟು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಹಾಗೆಯೇ ಆ ಒಂದು ಶಾಲೆಯ ಸಂಸ್ಥಾಪಕ ಸದಸ್ಯನಾಗಿ ಕೂಡ ನಾನು ಇದ್ದಂತವನು. ಹಾಗಾಗಿ ಆ ಶಾಲೆಯ ಪ್ರತಿಯೊಂದು ಹಂತವೂ ಕೂಡ ನನಗೆ ಗೊತ್ತಿದೆ. ಆ ದೃಷ್ಟಿಯಲ್ಲಿ ಸುಮಾರು 50-60 ಜನ ಶಿಕ್ಷಕರು ಹಂತ ಹಂತವಾಗಿ ಆ ಒಂದು ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ. 2 ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ ಮಾತು. ಈ ಭವ್ಯ ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಅಧ್ಯಕ್ಷರೇ, ಗಣ್ಯರೇ, ದಟ್ಟ ಕಾನಗಳ ಅಂಚಿಗೆ ಇರುವ ಊರೇ ನಮ್ಮೂರು ಮಾಸ್ತಿಕಟ್ಟೆ. ಶಕ್ತಿ ಸ್ವರೂಪಿಯಾದ ಶ್ರೀ ಚಂಡಿಕಾಂಬ ದೇವಿಯ ರಕ್ಷಣೆ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ನಮ್ಮೂರ ಮಾಸ್ತಿಯಮ್ಮನ ಆಸರೆ, ಪರಮ ಪಾವನೆಯಾದ ವರಾಹಿಯ ಜಲಧಾರೆ ನಮ್ಮ ಊರನ್ನು ಕಾಪಾಡುತ್ತಿದೆ. ಕಟ್ಟಡದಲ್ಲಿ ತಾಲೂಕು ಪಂಚಾಯತ್ನ ಗ್ರಾಮಸ್ಥರ ಶಿಕ್ಷಣಾಸಕ್ತರ ನೆರವಿನಿಂದ ಶಾಲೆ ಆರಂಭವಾಯಿತು. 60 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಶ್ರೀ ವಾಸಪ್ಪ ಇವರು ಪ್ರಥಮ ಶಿಕ್ಷಕರು.
ನಂತರ ನಡೆದ ಬೆಳವಣಿಗೆಗಳಂತೆ ದಿನಾಂಕ 9/7/79 ಮಾಸ್ತಿಕಟ್ಟೆ ಕೆಪಿಸಿಯವರು 10 ಕೊಠಡಿಗಳುಳ್ಳ ವಿದ್ಯುತ್ ಸೌಲಭ್ಯ ಹೊಂದಿರುವ ಕುಡಿಯುವ ನೀರು ಸೌಲಭ್ಯ, ಶೌಚಾಲಯ ಸೌಲಭ್ಯ. ಮಾಸ್ತಿಕಟ್ಟೆ ಶಾಲೆ ಬಗ್ಗೆ ಮಾತಾಡಬೇಕಿಂತ ಮೊದಲು ನನಗೆ ಮಾಸ್ತಿಕಟ್ಟೆಯ ಜೊತೆ ಇರುವಂತಹ ನೆನಪುಗಳು ಒಂದೆರಡು ನೆನಪುಗಳನ್ನ ಹೇಳಬೇಕು ಅನ್ಸುತ್ತೆ. ನಾನು ಪ್ರೈಮರಿ ಸ್ಕೂಲು, ಹೈಸ್ಕೂಲಲ್ಲಿ ಇದ್ದಾಗೆಲ್ಲ ಮಾಸ್ತಿಕಟ್ಟೆಗೆ ಬರ್ತಾ ಇದ್ದೆ. ನಮ್ಮ ಮಾವರು ಮನೆ ಇತ್ತು ಇಲ್ಲಿ. ಜೊತೆಗೆ ಆಧುನಿಕತೆಯನ್ನ ನನಗೆ ವೈಯಕ್ತಿಕವಾಗಿ ನನಗೆ ಪರಿಚಯಿಸಿದ್ದು ಮಾಸ್ತಿಕಟ್ಟೆನೆ. ಮೊದಲ ಕಲರ್ ಟಿವಿ, ಮೊದಲ ಫ್ಯಾನು, ಮೊದಲ ಬಾಯ್ಲರು, ಫ್ರಿಡ್ಜು ಮೋಸ್ಟ್ಲಿ ಎಲ್ಲ ಇಲ್ಲಿ ನಾವು ಮಾಸ್ತಿಕಟ್ಟೆಲೆ ನೋಡಿದ್ದು. ಅವಾಗ ಮಾಸ್ತಿಕಟ್ಟೆಗೆ ಬರೋದು ಅಂದ್ರೆ ಏನೋ ಒಂದು ಖುಷಿ. ಅಂದ್ರೆ ಮಾಸ್ತಿಕಟ್ಟೆಲಿ ಹೇಳ್ಬೇಕಂದ್ರೆ ಮಾಸ್ತಿಕಟ್ಟೆ ಅಕ್ಕಪಕ್ಕದ ಎಲ್ಲ ಊರುಗಳಿಗಿಂತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇತ್ತು. ಇಲ್ಲಿ ಹುಡುಗರು ಹುಡುಗಿಯರೆಲ್ಲ ಸ್ಟೈಲ್ ಆಗಿರ್ತಾರೆ. ನನ್ನ ಲೆಕ್ಕದಲ್ಲಿ ಹುಡುಗಿಯರೇ ಇರ್ಬೋದು, ಬಟ್ ಟೋಟಲಿ ಎಲ್ಲರೂ ಸ್ಟೈಲ್ ಆಗಿರ್ತಾರೆ. ಮಾಸ್ತಿಕಟ್ಟೆ ಮತ್ತೆ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೆ ಬರ್ತಾ ಇದೆ. ಇವತ್ತೇನು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಭಾಷಣ ಮಾಡ್ತೀನಿ, ಇಲ್ಲೇ ಒಂದಷ್ಟು ಕ್ರಿಕೆಟ್ ಟೂರ್ನಿಗಳಿಗೆ ಕಮೆಂಟ್ರಿ ಮಾಡಿದ್ದೆ. ಸುಬ್ರಹ್ಮಣ್ಯ ಅವರಿಗೆ ಗೊತ್ತಿರುತ್ತೆ. ಜೊತೆಗೆ ಈ ಬೈಲಲ್ಲಿ ಸುಮಾರು ಸರಿ ಬಿದ್ದು ಎದ್ದಿದ್ದೀವಿ ಕ್ರಿಕೆಟ್ ಟೂರ್ನಮೆಂಟ್ಗೆ ಬಂದಾಗ. ಸೊ ಎಲ್ಲ ದೃಷ್ಟಿಯಿಂದಲೂ ಮಾಸ್ತಿಕಟ್ಟೆ ಅಕ್ಕಪಕ್ಕದ ಒಂದಷ್ಟು ಊರುಗಳಿಗಿಂತ ಒಂದಷ್ಟು ಮುಂದಿರುವ ಊರು ನನ್ನ ಪ್ರಕಾರ. ಇನ್ನು ಮಾಸ್ತಿಕಟ್ಟೆಯ ಸ್ಕೂಲ್ ಕೂಡ ಬಹುಶಃ ಇದೇ ಮಾತನ್ನ ಮಾಸ್ತಿಕಟ್ಟೆಯ ಶಾಲೆಗೂ ಅನ್ವಯಿಸಬಹುದು. ನಾನು ಹೊರಗಡೆ ಅಲ್ಲಿ ಸಿಗ್ತಾ ಇರ್ತಾರೆ. ನನಗೆ ತುಂಬಾ ಖುಷಿ ಆಗೋದೇನಂದ್ರೆ ಚಿಕ್ಕ ಚಿಕ್ಕ ಹುಡುಗರು, ನಾನು ಊರು ಬಿಡುವಾಗ ಒಂದು 15 ವರ್ಷ ಆಗಿದೆ ನಾನು ಊರು ಬಿಟ್ಟು. ಆವಾಗ ಚಿಕ್ಕ ಚಿಕ್ಕ ಹುಡುಗರು ಇದ್ದವರೆಲ್ಲ ಇವಾಗೆಲ್ಲ ಸಿಗ್ದಾಗ ಕೇಳಿದ್ರೆ ಏನ್ ಮಾಡ್ತಿದ್ಯಪ್ಪ ಅಂತ ಹೇಳಿದ್ರೆ ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ, ಎಲ್ಲೋ ವಿಪ್ರೋದಲ್ಲಿ ಕೆಲಸ ಮಾಡ್ತೀನಿ ಅಂತಾರೆ, ಎಲ್ಲೋ ಇನ್ಫೋಸಿಸ್ ಕೆಲಸ ಮಾಡ್ತೀನಿ ಅಂತಾರೆ. ತುಂಬಾ ಖುಷಿ ಆಗ್ತದೆ. ಕಂಪ್ಯಾರಿಟಿವ್ಲಿ ಕರ್ನಾಟಕದ ಇತರ ಭಾಗಗಳಿಗೆ ಹೋಲಿಸಿದ್ರೆ ಒಂದು ಶಿಕ್ಷಣದಲ್ಲಿ, ಸುಧಾರಣೆಯಲ್ಲಿ, ಅಭಿವೃದ್ಧಿಯಲ್ಲಿ ಒಂದು ಸ್ವಲ್ಪನಾದ್ರೂ ನಾವು ಮುಂದಿದ್ದೀವಿ. ನಮ್ಗಿಂತ ಕೆಲವು ಜಿಲ್ಲೆಗಳು ಮುಂದಿರ್ಬೋದು, ಆದ್ರೆ ನಾವು ಹಣಿ ಹಾಕ್ಸೋದು ಎಲ್ಲಿ ಹೋದ್ರು ಇವಾಗ ಕೇಳ್ತಾರೆ ಯಾರೋ ಕಲ್ಸಿದ್ದು, ಏನೋ ತಪ್ಪು ಮಾಡಿದಾಗ ಯಾರೋ ಕಲ್ಸಿದ್ದು, ಅಪ್ಪ ಅಮ್ಮನ ಹೆಸರು ಬರುತ್ತೆ, ಎಲ್ಲ ಗುರುಗಳ ಹೆಸರು ಬರುತ್ತೆ. ಇದೆ ಇದೇ ತರ ಭೂಮಿ ಇರೋ ತನಕ ಈ ಶಾಲೆ ಚೆನ್ನಾಗಿ ನಡೀಲಿ, ಇಲ್ಲಿಂದ ಒಳ್ಳೊಳ್ಳೆಯ ಪ್ರಜೆಗಳು ಈ ದೇಶಕ್ಕೆ ಸಿಗ್ಲಿ ಅಂತ ಹೇಳಿಸ್ತಾ ಬಹುಶಃ, ಯಾಕಂದ್ರೆ ನಮ್ಗೆ ಗೊತ್ತಿರೋ ತರ ಈಗಾಗಲೇ ಊಟದ ಟೈಮು, ಜಾಸ್ತಿ ಮಾತು ಕೇಳೋ ತರ ಮೂಡಲ್ಲಿ ಯಾರು ಇರಲ್ಲ. ಹಾಗಾಗಿ ನನ್ನ ಭಾಷಣವನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಕಿಮ್ಮನೆ ರತ್ನಾಕರ್ ಅವರು, ಸಭೆಯ ಮನೆಗೆ ಮೊದಲ ಪಾಠಶಾಲೆ, ಜನರೇ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ನಾವೆಲ್ಲ ಧನ್ಯರು. ಅಂತಹ ಒಂದು ಶಾಲೆಯ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಮಾಸ್ತಿಕಟ್ಟೆ ಮದುವಣಗಿತ್ತಿಯನ್ನ ಮದುವೆಗೆ ಅಣಿ ಮಾಡಿದಂತೆ ಇವತ್ತು ಮಾಸ್ತಿಕಟ್ಟೆಯ ಎಲ್ಲ ನಾಗರಿಕರು, ಪೋಷಕ ವರ್ಗದವರು ಸೇರಿ ನಮ್ಮ ಶಾಲೆಯ ಸುವರ್ಣ ಮಹೋತ್ಸವ ಸಂಭ್ರಮವನ್ನ ಹಬ್ಬದ ವಾತಾವರಣವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗುವಂಥದ್ದು ಮೆರವಣಿಗೆಯ ಸಂದರ್ಭದಲ್ಲಿ ವಿವಿಧ ರೀತಿಯ ಕಲಾ ತಂಡಗಳಿರ್ಬೋದು, ಹಾಗೆಯೇ ಪೋಷಕ ವೃಂದದವರು ಅದರಲ್ಲಿ ಭಾಗವಹಿಸಿರುವಂತದ್ದಿರ್ಬೋದು. ಇಂತಹ ಒಂದು ವಾತಾವರಣವನ್ನ ಏರ್ಪಟ್ಟಾಗ ನಮ್ಮ ಕನ್ನಡ ಶಾಲೆಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಪೋಷಕರು ಮಕ್ಕಳನ್ನ ಸೇರಿಸಬಹುದು. ಹಾಗೆಯೇ ಒಳ್ಳೆಯ ಶಿಕ್ಷಣವನ್ನ ಕೊಡುವಂತ ನಿಟ್ಟಿನಲ್ಲಿ ಇಂತಹ ಶಾಲೆ ಹೆಚ್ಚು ಹೆಚ್ಚು ಹೇಳಿದಂತೆ ಅನೇಕರು ವಕೀಲರಾಗಿದ್ದಾರೆ, ಇಂಜಿನಿಯರಿಂಗ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಅನೇಕ ಉನ್ನತ ಹುದ್ದೆಗಳನ್ನ ಕೂಡ ಈ ಶಾಲೆನಲ್ಲಿ ಇಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೀಲಾವತಿಯವರೇ ಹಾಗೂ ಈ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಹಾಗೂ ಉದ್ಘಾಟಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕಿಮ್ಮನೆ ರತ್ನಾಕರ್ ಅವರೇ ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಗುರುವರಿಯರೇ ಹಾಗೂ ಈ ಊರಿನ ಗ್ರಾಮಸ್ಥರೇ ಹಾಗೂ ಶಾಲಾ ಮಕ್ಕಳೇ, ಈಗಾಗಲೇ ನಮ್ಮ ಕಾರ್ಯಕ್ರಮ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು. ಆದ್ರೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದೇ ಸುಮಾರು 1.5 ಗಂಟೆಗಳ ಕಾಲ ತಡವಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ತಾವೆಲ್ಲರೂ ಕೂಡ
ಈಗ ಎಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಊಟದ ಸಮಯನೂ ಕೂಡ ಹೌದು. ಆದರೂ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಿದಾಗ ಈ ಕಾರ್ಯಕ್ರಮದಿಂದ ಏನಾದರೂ ಒಂದು ಎಫೆಕ್ಟ್ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿಂದ ಊರಿಗೆ ಹಾಗೂ ಜನರಿಗೆ ಒಂದು ಮೆಸೇಜ್ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇತ್ತು. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಶಾಲೆಗೆ ಈಗ 50 ಪ್ರಾಯ. ಈ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮೊದಲನೇ ವಿದ್ಯಾರ್ಥಿ 56 ಪ್ರಾಯ. ಈಗ ಮೊದಲನೇ ತರಗತಿಯಲ್ಲಿ ಇರ್ತಕ್ಕಂಥವ್ರು 6ರ ಪ್ರಾಯ. ಅಂದ್ರೆ ಒಂದು ಬಾಲ್ಯದ ಹಂತದಲ್ಲಿದ್ರೆ ಮತ್ತೊಬ್ರು ವಯೋವೃದ್ಧರ ಹಂತದಲ್ಲಿದ್ದಾರೆ. ಅವರ ಇಬ್ಬರ ನಡುವಿನ ಹಂತದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಮ್ಮೆ ಈ ಶಾಲಾ ಶಿಕ್ಷಕರೆಲ್ಲರೂ ಜೊತೆಯಾಗಿ ಈ ಒಂದು ಶಾಲೆಯಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ಚರ್ಚೆ ಆಗಬೇಕಿತ್ತು ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಈ ಒಂದು ಇವತ್ತಿನ ಶೈಕ್ಷಣಿಕ ಪದ್ಧತಿ ಮತ್ತೆ ಕಾರ್ಯವನ್ನು ನಿರ್ವಹಿಸಿ ಪ್ರಾಮಾಣಿಕ ಗುರುಗಳ 2ನೇ ಬಾರಿಯೂ ಕೂಡ ಶಾಸಕರಾಗಿ ಆಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರಿಗೆ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಕವನ ದ್ವಿತೀಯ ನಿಖಿತಾ ಗೀತಾ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ನಾಗೇಶ ಸಿಂಚನ. ಜಗತ್ತಿನ ಹೊಸ ತಾರೆಯಾಗಿ ಸೃಷ್ಟಿಯಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಯುವರಾಜ್ರವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಇಲಾಖೆಯ ಎಲ್ಲ ಶಿಕ್ಷಕರ ಮತ್ತು ಅಧಿಕಾರಿ ಮಿತ್ರರ ವಿದ್ಯಾರ್ಥಿನಿಯರೇ, ಮಾಸ್ತಿಕಟ್ಟೆಯ ನೀವೆಲ್ಲರೂ ಸೇರಿ ಅನೇಕ ಸಂಘಟನೆಗಳು ಎಲ್ಲರೂ ಸೇರಿ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನೀವು ರೂಪಿಸಿದ್ದೀರಿ. ಈ ಒಂದು ಸಂಘಟಿತ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು, ಸಂಘಟನೆಗಳು ಮತ್ತು ಪೋಷಕರು, ಸಾರ್ವಜನಿಕರು, ಶಿಕ್ಷಕರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಯತ್ನಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ರೂಪಿಸೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅವರಿಗೊಂದು ಆಟದಲ್ಲಿ, ಓಟದಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ಪ್ರೈಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಕೂಡ ಒಳ್ಳೆಯದೇ ಆಯಿತು. ಜೊತೆಗೆ ಇದೊಂದು ಈ ತಿಂಗಳು ಕನ್ನಡದ ರಾಜ್ಯೋತ್ಸವದ ಅಂಗವಾಗಿ ಅದು ಕೂಡ ಇದಕ್ಕೆ ಸೇರ್ಕೊಂಡಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಎಲ್ಲವನ್ನು ಒಟ್ಟಾಗಿ ಪ್ರಯತ್ನ ಮಾಡಿದ್ದೀರಿ. ಈ ಕಾರ್ಯಕ್ರಮದ ಜೊತೆಗೆ ನೀವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೆ ಸತ್ಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯವನ್ನು, ಕೃತಜ್ಞತೆಯನ್ನು ಹೇಳ್ತೇನೆ. ಅನೇಕ ಸಮಸ್ಯೆಗಳನ್ನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮಾಹಿತಿ ನೀಡಿದ್ದಾರೆ. ನನ್ನ ಇತಿಮಿತಿನಲ್ಲಿ ಸರ್ಕಾರಿ ಮಟ್ಟದಲ್ಲಿ ಬಗೆಹರಿಸತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಆದೇಶ ನನಗೆ ತಲುಪಿದೆ. ನಿಮ್ಮ ಆದೇಶದ ಮೂಲಕನೇ
ಮಾಸ್ತಿಕಟ್ಟೆಯ ಆದೇಶದ ಮೂಲಕನೇ ನಾನು ಗೆದ್ದು ಬಂದಿದ್ದು. ಅದರಿಂದ ನಿಮ್ಮ ಆಶೀರ್ವಾದ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಅದು ಪೂರ್ಣ ನೆನಪಿದೆ ನನಗೆ. ಹೇಳಿದೆ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ಸಹಕಾರ ಸಹಾಯ ಹೆಚ್ಚು ಕಡಿಮೆ 60ನೇ ಇಸ್ವಿಯಿಂದ ಆರಂಭ ಆಗಿರ್ತಕ್ಕಂಥ ಘಟನೆಗಳನ್ನು ನೆನಪು ಮಾಡಿದರು ಇಲ್ಲಿನ ಮುಖ್ಯಮಂತ್ರಿಗಳು. ನೀವು ಅಂಗಡಿಗೆ ಹೋಗಿ ಬಂದ್ರೆ ನಾ ಏನು ಹೇಳಲಿ, ನನಗೆ ಅಂಗಡಿ ಹೋಗೋ ಅಭ್ಯಾಸ ಇಲ್ಲ. ಪರಿಸ್ಥಿತಿ ಇದೆ ಅಂದರೆ ಸುಮಾರು ಸರ್ಕಾರದ ಮುಂದೆ ಒಟ್ಟು ಹತ್ತತ್ರ 2,000 ಸ್ಕೂಲುಗಳು ಅನುದಾನ ಕೇಳ್ತಾ ಇದ್ದಾರೆ. 2,000 ಸ್ಕೂಲುಗಳು ಅನುದಾನ ಕೇಳ್ತಾ ಇದ್ದಾರೆ. ನಾವು ಅನುದಾನಕ್ಕೆ ನಾವೆಲ್ಲರೂ 2,000 ಸ್ಕೂಲಿಗೂ ಕೊಟ್ಟರೆ ಹೆಚ್ಚು ಕಡಿಮೆ ಅದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಈಗ 94-95 ಒಳಗಡೆ ಇರತಕ್ಕಂಥ 94ನೇ ಇಸ್ವಿ 95ನೇ ಇಸ್ವಿಯಿಂದ ಹಿಂದೆ ಇರತಕ್ಕಂಥ ಶಾಲೆಗಳು ಏನಿದ್ದಾವೆ ಅವರು ವಿಷಯ ತಗೊಳ್ತೀವಿ ಅಂತ ಕೂತಿದ್ದಾರೆ. ಅವ್ರದನ್ನ ಅದು 10-15-20 ವರ್ಷದಿಂದ ಇದ್ದಾರೆ. ಅವರೆಲ್ಲ ರಿಟೈರ್ ಹಂತಕ್ಕೆ ಬಂದಿದ್ದಾರೆ. ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾನು ಶಿಫಾರಸು ಮಾಡಿದ್ದೇನೆ. ಈಗಾಗಲೇ ಸರ್ಕಾರದಲ್ಲಿ FDನಲ್ಲಿ ಕ್ಲಿಯರ್ ಆಗಿತ್ತು, ಮುಖ್ಯಮಂತ್ರಿಗಳ ಹೋಗಿತ್ತು, ಅಲ್ಲಿ ಪುನಃ ಚರ್ಚೆ ಮಾಡಿ ಅಂತ ಹೇಳಿದ್ರು. ಅದಕ್ಕೊಂದು 3 ಮೆನ್ ಕಮಿಟಿ ಮಾಡಿ ಅದನ್ನು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಇವತ್ತು ನಾಳೆ ಒಳಗೆ ಅದನ್ನು ಮತ್ತೆ ಪುನಃ ಮುಖ್ಯಮಂತ್ರಿಗಳ ಪ್ರಸ್ತಾವನೆಗೆ ಇಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮ ಶಾಲೆ ಬರೋದು ಆ ಮೇಲಿಂದು ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಎಲ್ಲದಕ್ಕೂ ಒಂದು ಸೀನಿಯಾರಿಟಿ ಇದೆ. ಆ ಸೀನಿಯಾರಿಟಿ ಆಧಾರದ ಮೇಲೆ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಈಗಿರ್ತಕ್ಕಂಥ ಹಿಂದಿನ ಸುಮಾರು 274 ಶಾಲೆಗಳೇನಿದ್ದಾವೆ ಅದನ್ನು ಒಂದು ಹಂತದಲ್ಲಿ ಬಗೆಹರಿಸುವಂಥ ಪ್ರಯತ್ನ ಕೈ ಹಾಕಿ ಇಲ್ಲಿವರೆಗೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿರಲಿಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಇಷ್ಟು ವರ್ಷಗಳ ಕಾಲ ನಾನು ಬಂದ ಮೇಲೆ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿ ಅದನ್ನು ಕನ್ಸೆಂಟ್ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದೆ. ಫೈನಾನ್ಸ್ ಕನ್ಕರೆನ್ಸ್ ಕೊಡೋದಕ್ಕೆ ಕೆಲಸವನ್ನು ಕೂಡ ಮಾಡಿದ್ದೆ. ಇದು ಕೂಡ ಒಂದು ಪ್ರಮುಖವಾದ ಅಂಶ ಅಂತಕ್ಕಂಥದ್ದು ತಾವು ಅರ್ಥಕೋಬೇಕು. ಹಾಗೆಯೇ ಒಂದೆರಡು ಸಮಸ್ಯೆ ಇಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 1 ಕೋಟಿ ಮಕ್ಕಳು ಬರ್ತಾರೆ ನಮ್ಮ ಇಲಾಖೆಯ ವ್ಯಾಪ್ತಿಗೆ. 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸುಮಾರು 25,000 ಹುದ್ದೆ ಖಾಲಿ ಇದೆ. ಅದು ಈ 5 ತಿಂಗಳಲ್ಲಿ ಖಾಲಿಯಾಗಿದ್ದ ಹುದ್ದೆ ಅಲ್ಲ, ಅನೇಕ ವರ್ಷಗಳಿಂದ ಖಾಲಿಯಾಗಿದ್ದ ಹುದ್ದೆಗಳಿದ್ದಾವೆ. ನಾನು ಕಳೆದ ಸಾರಿ ಶಾಸಕನಾಗಿದ್ದಾಗಲೂ ಕೂಡ ನನ್ನ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ 235 ಜನ ಟೀಚರ್ ಶಾರ್ಟ್ ಫಾಲ್ ಇತ್ತು. ನಮ್ಮ 2 ತೀರ್ಥಹಳ್ಳಿ ಹೊಸನಗರ ಬ್ಲಾಕ್ ಸೇರಿ. ಆ ಸಂದರ್ಭದಲ್ಲಿ ನಾನು ಅನೇಕ ಶಾಸನ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾವನೆ ಮಾಡಿ ಅದನ್ನು ನನಗೆ ಸರಿಪಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಆದರೆ 2ನೇ ಸಾರಿ ಆಯ್ಕೆ ಆದ ಮೇಲೆ ನನಗೇನೆ ಶಿಕ್ಷಣ ಸಚಿವರು ಕೊಟ್ಟು ಆದ ಮೇಲೆ ನಾನು ಅದನ್ನು ತತ್ಕಾಲಕ್ಕಾದ್ರೂ ಒಂದು ಬಗೆಹರಿಸಬೇಕು ಅಂತ ಹೇಳಿ ಸುಮಾರು 12,000 ಟೀಚರ್ಸನ್ನು ನೇಮಕಾತಿ ಮಾಡಿದ್ದೀವಿ. ಹೈಸ್ಕೂಲು, PUC, ಹೈಯರ್ ಪ್ರೈಮರಿ ಎಲ್ಲ ಸೇರಿ ಸುಮಾರು 12,000 ಜನ ಟೀಚರ್ಸ್ ನೇಮಕಾತಿ ಮಾಡೋದು ಎಷ್ಟು ನ್ಯಾಯಯುತವಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ನನಗೇನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ರಾತ್ರಿ ಹಗಲು ನಿದ್ರೆ ಬಿಟ್ಟು ಪ್ರಯಾಣ ಮಾಡಿ ಅದನ್ನು ಸಾಧನೆ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಎಲ್ಲ ಪಟ್ಟಿ ನನ್ನ ಹತ್ರ ಇದೆ. ಗೋಪಾಲ್ ಕೊಟ್ಟಿರ್ತಕ್ಕಂಥ ಪಟ್ಟಿಗಳು ನನ್ನ ಹತ್ರ ಇದೆ. ನಮ್ಮಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲಿಯ ಸಮಸ್ಯೆಗಳ ಪಟ್ಟಿಯನ್ನು ನಾನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶಿಕ್ಷಣ ಸಚಿವರಾಗಿರುವಂತಹ ಸನ್ಮಾನ್ಯ ಕಿಮ್ಮನ ರತ್ನಾಕರ್ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ನಾಗರಿಕ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ಗ್ರಾಮಸ್ಥರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ಮಾಸ್ತಿಗಟ್ಟೆಗೆ ಒಂದು ಸುದಿನ. ನಾವೆಲ್ಲ ಕಲಿತ ಈ ಜ್ಞಾನ ದೇಗುಲಕ್ಕೆ ಸುವರ್ಣ ಸಂಭ್ರಮ ಆಚರಿಸುತ್ತಿರುವುದು ನಾವೆಲ್ಲರೂ ಭಾಗ್ಯವಂತರು. ಆಶೀರ್ವಾದದಿಂದ ನಾನು 2ನೇ ಬಾರಿ ಅಧ್ಯಕ್ಷರಾಗಿದೆ. ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಸುಬ್ರಹ್ಮಣ್ಯ ಜಿಲ್ಲಾ ಒಕ್ಕೂಟ ಯುವ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಸುಬ್ರಹ್ಮಣ್ಯ ಅವರು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ವಿದ್ಯಾ ಹಾಗೇನೆ
ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂಥ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರಿಯಲಿ ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರಿಯಲಿ ಗೊಲ್ಲನೆನಿಸಿದಲ್ಲಿ ಕಳ್ಳನೆನಿಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲೆ ಅಳುಕಿದ ಕೃಷ್ಣನ ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದವರವನು ಕರುಣಾಮಯನ ದಿನಮಣಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದವರವನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಪೇಟೆಗೆ ಹೋದನು ಕೃಷ್ಣನು ಕಾಡಿನಲ್ಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಸಂತೆಯ ಮೂಡಿತು ಜನರಲ್ಲಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಸಂತೆಯ ಮೂಡಿತು ಜನರಲ್ಲಿ. ಅಮೂಲ್ಯ ಮನೆಯನ್ನು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ ಕೃಷ್ಣನು ತಾಳದೆ ಮನೆಯನ್ನು ಹುಡುಕುತ್ತ ಹೊರಟನು ಅಡವಿಯಲ್ಲಿ. ಕಂದನು ಕೃಷ್ಣನು ಸೂರ್ಯನ ಮನೆಯನ್ನು ಕರಡಿಯ ಗುಗೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲೆದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನುಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನುಂದ. ಮಣಿಯನಿತ್ತು ಮಗಳನ್ನು ಎತ್ತು ಶರಣು ಶರಣು ಎಂದ. ಶಮಂತಕ ಮಣಿಯನು ಕಂದಾಯದು ಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾಲೋಲ ಜಯ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾಲೋಲ ಜಯ. ಚೌತಿಯ ಚಂದ್ರನ ದರ್ಶನ
ವಿಧಾನ ಗಣಪತಿ ಒಲಿಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುಗನು ಹರಸುತ ಗಜಾನನ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅಗ್ನಿಯೇ ತ್ರಿನೇತ್ರ ವಾಯುವೇ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ. ವಿಧಾತ ವಿಶ್ವನಾಥ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿಸಿ ಮಧುರ ಮಧುರ ಮಹಾನಂದ ಶಿಖರ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ ಶಂಕರನ ಶಂಖದುಳು ಶುಕರ ತೀರ್ಥವಾಯಿತು ವಿಷ ಜೀವರಾಶಿಯ ರಕ್ಷಿಸಿ ಶಿವಭಿಷಕಾದ ಅಂಕುಶ. ನಮ ಶಿವಾಯ ನಮ ಶಿವಾಯ. ಪೂರ್ವಜರಾತ್ಮಕ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ ಸುರಧಾರೆ ಹೊರಧಾರೆ ಮಹಧಾರೆ ಧನಧಾರೆ ಧುಮುಕಿ ಧರೆಗೆ ಧಾರಿಸಿದರೆ ಕಲ್ಲೋಲೆ ಕಲ್ಲೋಲೆ ಭೂಮಿ ಕಾಪಾಡು ಮಾರಯ್ಯ ಸ್ವಾಮಿ. ಅಡೆಯಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯ ನೀನು ಮೃತ್ಯುಂಜಯ. ಹೀಗೆ ಪಡೆದೇ ಹರಿವೈ ಶಕ್ತಿಯ ಹಿಂದೆ ಅರಿವೆಯ ನೀನು ಶಿವ ನಿರ್ಣಯ ಅರೆಯ ಕೈಲಾಸವಾಸ ಶಿವ ಶಿರವೇ ನಿನ್ನ ನಿವಾಸ ಪ್ರಿಯ ಗಂಗೆ ನಿನಗೇನು ಬೇಕು ನಿನ್ನ ಮುಡಿಯೇ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ ಬಾರೆ ಶಿವ ಶಿರಚಾರಿಣಿ ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ.
ವಿಭೂತಿ ಲೋಕ ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ವರನಾಗನು ಸತಿಗೆ ನನ್ನ ತನುವೈ ಸಹವಾರ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು ವೇದ ಶಿವನು ನಾಟ್ಯ ಶಿವನು ಮಹಾನಂದ ಶಿಖರ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ